ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ವಿರುದ್ಧ ಸಿಡಿದೆದ್ದ ನರೇಂದ್ರ ಮೋದಿ ಮತ್ತು ಚೀನಾದ ಜಿನ್ಪಿಂಗ್ ಅಮೆರಿಕ ವಿರುದ್ಧ ಸಮರ ಸಾರಿದ ಭಾರತ ಮತ್ತು ಚೀನಾ. ಟ್ರಂಪ್ ವಿರುದ್ಧದ ಹೋರಾಟಕ್ಕೆ ಮೋದಿ ಸಪೋರ್ಟ್ ಕೇಳಿದ ಚೀನಾ. ಟ್ರಂಪ್ ಸಾರಿರೋ ಸುಂಕ ಸಮರದಲ್ಲಿ ಅಮೆರಿಕದ ವಿರುದ್ಧ ಚೀನಾ ಕೆಂಡ ಕಾರಿದೆ. ನಮಗೆ ಯಾರಿದ್ರೇನು ಯಾರಿಲ್ದಿದ್ರೇನು ಅಮೆರಿಕದ ದೊಡ್ಡಣ್ಣ ಇದ್ದಾರೆ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಸಾಹೇಬರು ಹೇಳ್ತಾ ಇದ್ರು. ಆದರೆ ಸದ್ದೇ ಇಲ್ಲದೆ ಸುಂಕ ವಿಧಿಸಿದ ಆ ದೈತ್ಯ ಜೀವ ಟ್ರಂಪ್ ಭಾರತದ ಪ್ರಜೆಗಳನ್ನ ಕೈಗೆ ಕಾಲಿಗೆ ಕೋಳ ಹಾಕಿ ಕಳಿಸ್ಕೊಟ್ಟ. ಹೋಗಿ ನೀವು ನಿಮ್ಮ ಭಾರತಕ್ಕೆ ಅಂತ. ಆ ದೇಶದ ಅತ್ಯಂತ ಕಳಪೆ ಗುಣಮಟ್ಟದ ಜೆಟ್ನಲ್ಲಿ ಕಳಿಸ್ಕೊಟ್ಟ. ಅಲ್ಲಿನ ಮೀನು ಮಾಂಸ ಕೋಳಿ ತುಂಬಿ ರಫ್ತು ಮಾಡುವಂತಹ ಜೆಟ್ ಅದು. ಆ ಜೆಟ್ನಲ್ಲಿ ನಮ್ಮ ಭಾರತೀಯರನ್ನ ಕೂರಿಸ್ಬಿಟ್ಟು ಕಳಿಸ್ಕೊಟ್ಟ. ಕೂತ ಜಾಗದಲ್ಲೂ ಕೂಡ ಕೈಗಳಿಗೆ ಕೋಳ ತೊಡಿಸಲಾಗಿತ್ತು, ಕಾಲುಗಳನ್ನು ಚೈನ್ಗಳಲ್ಲಿ ಬಂಧಿಸಲಾಗಿತ್ತು. ಇದು ನರೇಂದ್ರ ಮೋದಿಗೆ ಟ್ರಂಪ್ ಕೊಟ್ಟಂತಹ ಕೊಡುಗೆ. ಆದರೆ ಈಗ ನಮಗೆ ನೀವು ಒಂದು ಬಾರಿ ಡಿಸ್ಟರ್ಬ್ ಮಾಡಿದ್ರೆ ನಾವು 100 ಬಾರಿ ನಿಮ್ಮನ್ನು ಉಪದ್ರವಿಸ್ತೀವಿ ಅನ್ನೋ ರೀತಿಯಲ್ಲಿ ಭಾರತ ಅಮೆರಿಕಾಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಚೀನಾದ ಅಧ್ಯಕ್ಷನು ಕೂಡ ಭಾರತದ ನೆರವನ್ನು ಕೇಳಿದ್ದಾನೆ. ಚೀನಾ ಮತ್ತು ಭಾರತ ಸೇರ್ಕೊಂಡ್ರೆ ಅಮೆರಿಕಾಗೆ ಕಾಲಿಗೆ ನೋವು ಪಡಿಸಲು ಸಾಧ್ಯವಾಗದೇ ಇದ್ರೂ ಕೂಡ ಕಿವಿ ಹಿಂಡೋ ಕೆಲಸವಂತೂ ಮಾಡುತ್ತೆ. ಭಾರತ ಅಷ್ಟರ ಮಟ್ಟಿಗಿನ ದುರ್ಬಲ ರಾಷ್ಟ್ರ ಅಂತ ಅನ್ಕೋಬೇಡ ಡೊನಾಲ್ಡ್ ಟ್ರಂಪ್. ಇದು ಭಾರತ ಕೊಡ್ತಾ ಇರ್ತಕ್ಕಂಥ ಸಂದೇಶ. ಅಮೆರಿಕದ ವಿರುದ್ಧ ಹೋರಾಟದಲ್ಲಿ ಕೈ ಜೋಡಿಸುವಂತೆ ಚೀನಾ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಸಪೋರ್ಟ್ ಕೇಳಿದ ಚೀನಾ ಅಧ್ಯಕ್ಷ ಜಿನ್ಪಿಂಗು. ಏಕಚಕ್ರಾಧಿಪತಿ ಅಧಿಕಾರಶಾಹಿ ವಿರುದ್ಧ ಹೋರಾಟದ ರಣಕಹಳೆ. ಭಾರತವನ್ನ ದೈತ್ಯ ಆನೆಗೆ ಹೋಲಿಸಿದ ಚೀನಾ. ನೋಡಿ, ಇದು ನಮ್ಮ ಭಾರತ ಗಳಿಸಿಕೊಂಡಂತ ಹೆಸರು. ಆನೆ ಮತ್ತು ಡ್ರ್ಯಾಗನ್ ಒಟ್ಟಿಗೆ ಇರೋದು ಸರಿಯಾದ ಆಯ್ಕೆ ಎಂದ ಚೀನಾ. ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವರ ಹೇಳಿಕೆ ಅದು. ಆನೆಯಂತಿರೋ ಭಾರತದ ಸಪೋರ್ಟ್ ಡ್ರ್ಯಾಗನ್ಗೆ ಬೇಕು ಎಂದಿರುವಂತಹ ವಾಂಗ್ ವೈ. ಉಭಯ ದೇಶಗಳು ಪರಸ್ಪರ ಕಾಲು ಎಳೆಯುವುದನ್ನು ನಿಲ್ಲಿಸೋಣ. ನಾವು ಚೆನ್ನಾಗಿರೋಣ. ನಾವಿಬ್ಬರು ಕಚ್ಚಾಡುವ ಬದಲು ಒಂದಾಗಿ ಅಮೆರಿಕವನ್ನು ಎದುರಿಸೋಣ. ಇದೇ ಅಮೆರಿಕದ ಮಾತನ್ನ ಕೇಳಿ ನಮ್ಮ ಭಾರತ ಚೀನಾದ 68ಕ್ಕೂ ಹೆಚ್ಚು ಪ್ಲೇಸ್ಟೋರ್ನ ಆ್ಯಪ್ಗಳನ್ನು ಬ್ಯಾನ್ ಮಾಡಿತ್ತು. ಅದರಲ್ಲಿ ಟಿಕ್ಟಾಕ್ ಕೂಡ ಒಂದಾಗಿತ್ತು. ನಮ್ಮ ಬೆನ್ನನ್ನು ಸವರಿ ಅಮೆರಿಕ ಹೇಳಿದ್ದು ಚೀನಾದ ಆನ್ಲೈನ್ ಆ್ಯಪ್ಗಳನ್ನು ಬ್ಯಾನ್ ಮಾಡಿಸ್ಬಿಡು ಅಂತ. ಅದರಿಂದ ಭಾರತ ಎದುರಿಸಿದಂತಹ ಕಷ್ಟಗಳೆಷ್ಟು ಗೊತ್ತಾ? ಒಂದು ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ ರಿಜಿಸ್ಟರ್ ಆದರೆ ಅದು ವಿದೇಶಿ ಆ್ಯಪ್ಗಳಾದರೆ ಭಾರತಕ್ಕೂ ಕೂಡ ಅದರ ತೆರಿಗೆ ಹಣ ಬರುತ್ತೆ. ಅದರಿಂದ ಭಾರತದ ಆದಾಯ ಅಥವಾ ಭಾರತದ ಬೊಕ್ಕಸಕ್ಕೂ ಕೂಡ ಹಣ ಬರುತ್ತೆ. ಅದನ್ನು ತೆರವುಗೊಳಿಸಿದ್ದೇ ಈ ಅಮೆರಿಕ ಭಾರತವನ್ನು ಬೆನ್ನು ಸವರಿ ಏನೋ ಕಿವಿಲು ಒದರಿತ್ತು, ಅದನ್ನು ನಾವು ಕೇಳ್ಕೊಂಡು ಅದರಂತೆಯೇ ಮಾಡಿದ್ವಿ. ಆದರೆ ಚೀನಾ ಈಗ ನಮ್ಮ ನೆರವನ್ನು ಕೇಳ್ತಾ ಇದೆ. ಭಾರತ ಎನ್ನುವಂತಹ ನಮ್ಮ ದೇಶವನ್ನು ಆನೆ ಅಂತ ಹೇಳ್ತಾ ಇದೆ. ಅಂದರೆ ಅಷ್ಟು ಬಲಿಷ್ಠ ರಾಷ್ಟ್ರ. ನೀವು ಒಂದು ವೇಳೆ ಚೀನಾದ ಜೊತೆ ಸೇರಿದ್ರೆ ನಾವು ಸರಿಯಾದ ಜಾಗಕ್ಕೆ ಸರಿಯಾದ ರೀತಿಯ ಮೆಸೇಜನ್ನು ಕಳುಹಿಸ್ಬೋದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಈಗ ಚೀನಾ ಬರಲಾಗಿರುವಂತಹದ್ದು. ಆನೆ ಮತ್ತು ಡ್ರ್ಯಾಗನ್ ಒಟ್ಟಿಗೆ ಇರೋದು ಸರಿಯಾದ ಆಯ್ಕೆ ಅಂತ ಚೀನಾ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಆನೆಯಂತಿರುವಂತಹ ಭಾರತದ ಸಪೋರ್ಟ್ ಡ್ರ್ಯಾಗನ್ಗೆ ಬೇಕು ಎಂದಿರುವ ವಾಂಗ್ ವೈ. ಉಭಯ ದೇಶಗಳು ಪರಸ್ಪರ ಹಿಂಗೇ ಕಚ್ಚಾಡ್ತಾ ಇರೋದು ಬೇಡ, ನಾವೆಲ್ಲರೂ ಕೂಡ ಒಂದಾಗೋಣ ಅಂತ ಹೇಳಿ ಚೀನಾ ಈ ನಿರ್ಧಾರಕ್ಕೆ ಬಂದಿದೆ.